ಬಂಧುಗಳೇ, ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ. ಪುಷ್ಪ ನಮ್ಮನ್ನು ಸಲ್ಲಿಸಿ ಆಗಮಿಸಿದಂತ ಬಂಧುಗಳೆಲ್ಲರೂ ಸಹ ಮುಖ್ಯಮಂತ್ರಿಗಳನ್ನ ಸ್ವಾಗತಿಸಿದರು. ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಹ ಪುಷ್ಪ ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳಿಗೂ, ಯಾದವ ಗುರುಪೀಠದ ಶ್ರೀ ಕೃಷ್ಣ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಅವರಿಗೂ ನಮ್ಮ ಕುಟುಂಬದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಆತ್ಮೀಯರಾದಂಥ ಬಸವರಾಜ ಬೊಮ್ಮಾಯಿರವರು ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಮೀಜಿಯವರಿಗೂ ಹಾಗೂ ನಮ್ಮ ತಂದೆಯ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಎಲ್ಲ ಹರಗುರು ಚರ ಮೂರ್ತಿಗಳನ್ನು, ನಜರತ್ ಧರ್ಮಗುರುಗಳು, ನಮ್ಮ ತಂದೆಯವರ ಒಡನಾಡಿಗಳು, ಅವರಿಗೂ ನಾನು ಈ ಸಮಯದಲ್ಲಿ ತುಂಬುರದಿಂದ ಸ್ವಾಗತ. ತೀಂಗರ್ ಈಶ್ವರ ಮಹಾಸ್ವಾಮಿಗಳವರಿಗೂ, ಮಾದರ ಚೆನ್ನಯ್ಯ ಗುರುಪೀಠದ ಪಂಚಮಶಾಲಿ ಮಠದ ಮಹಾಸ್ವಾಮಿಗಳವರಿಗೆ, ಕೂಡಲ ಸಂಗಮದ ಪಂಚಮಶಾಲಿ ಮಹಾಸ್ವಾಮಿಗಳವರಿಗೆ ಸ್ವಾಗತಿಸುತ್ತಾ, ಕೋಡಿಮಠದ ಪೂಜ್ಯರಿಗೂ ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಅವರಿಗೆ ಧನ್ಯವಾದಗಳು. ಹಾಗೆಯೇ ವೇದಿಕೆ ಕಾರ್ಯಕ್ರಮಕ್ಕೆ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಸಿರಿಗೆರೆ ಶ್ರೀ ತರಳಬಾಳು ಬೃಹನ್ಮಠ ಜಗದ್ಗುರುಗಳಿಗವರಿಗೆ, ಮಹಾಸ್ವಾಮಿಗಳಿಗೂ, ತಾವರೆಕೆರೆಯ ಶೀಲಮಠದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ, ಹೆಬ್ಬಾಳ ಮಹಾಂತರುದ್ರ ಮಹಾಸ್ವಾಮೀಜಿಯವರಿಗೂ, ಬಸವ ಕುಂಬಾರ ಆತ್ಮೀಯರು ಆದಂಥ ಶ್ರೀ MB ಪಾಟೀಲ್ರವರು ಆಗಮಿಸಿದ್ದಾರೆ. ಅವರಿಗೂ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನನ್ನ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ವರ್ಗದವರು ಹಾಗೂ ನೆರೆದಿರುವ ನಮ್ಮ ತಂದೆಯವರ ಅಭಿಮಾನಿಗಳು ಮತ್ತು ನಮ್ಮ ಕುಟುಂಬದ ಸದಾ ಆಶೀರ್ವದಿಸಿ ನಮ್ಮ ಅಣ್ಣವರಾದಂಥ SA ರವೀಂದ್ರನಾಥ್ ಅವರು ಬಂದಿದ್ದಾರೆ ಮತ್ತು ಅವರಿಗೂ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಕುಟುಂಬದ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ನಮ್ಮ ತಂದೆಯವರ ಬಗ್ಗೆ ದಾವಣಗೆರೆಯಲ್ಲಿ ಸಾಕಷ್ಟು ಮನೆತನದವರು ನಮ್ಮ ತಂದೆಯವರ ಜೊತೆಗೆ ಕೈ ಜೋಡಿಸಿದ್ರು. ಅದರಲ್ಲಿ ಮುದೇಗೌಡಪ್ಪನವರು 1969ರಲ್ಲಿ ನಮ್ಮ ಶಾಮನೂರು ಮನೆತನದ ಹಿರಿಯರು ಹಿತೇಶ್ಗಳ ನಮಸ್ಕಾರ. ಅಡಿಬರಹಗಳ ಸಹಿತವಾಗಿ
ತಮ್ಮ ಪ್ರಧಾನ ಸಂಪಾದಕತ್ವದಲ್ಲಿ HB ಮಂಜುನಾಥ್ ಈ ಚಿತ್ರ ಸಂಪುಟದ ಕಿರು ಹೊತ್ತಿಗೆಯನ್ನ ಸಂಪಾದಕ ಮಂಡಳಿ ಸಹಕಾರದಿಂದ ಸಿದ್ಧಪಡಿಸಿದ್ದಾರೆ. ಯಾಕೆಂದ್ರೆ ಮಲ್ಲಿಕಾರ್ಜುನವರು ಎಲ್ಲರ ಹೆಸರನ್ನ ಗೌರವಪೂರ್ವಕವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ನಾಡಿನ ಅವರು ಕೂಡ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಸೊ ಅದರಿಂದ ನಾನು ಯಾರ ಹೆಸರು ತೆಗೆದುಕೊಳ್ಳೋದಿಲ್ಲ, ಕ್ಷಮಿಸಬೇಕು. ಮನುಷ್ಯನ ಬದುಕು ಶಾಶ್ವತವಾದದ್ದಲ್ಲ, ಆದರೆ ನಾವು ಬಿಟ್ಟು ಹೋಗುವ ಕೆಲಸಗಳು ಶಾಶ್ವತ.